ನಿಮ್ಮೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ವತಂತ್ರೋತ್ಸವದ ಈ ಸಂದರ್ಭದಲ್ಲಿ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ನಿಮಗೆ ಗೊತ್ತಿಲ್ಲದ ಅನ್ನೊಂದು ಫ್ಯಾಕ್ಟ್ಸ್ ನಾನು ತಿಳಿಸ್ಕೊಡ್ತೀನಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಜನಗಣಮನ ನಮ್ಮ ರಾಷ್ಟ್ರಗೀತೆ ಆಗಿರಲಿಲ್ಲ. ಕಾರಣ 1947 ಆಗಸ್ಟ್ 15ರಂದು ಯಾವುದೇ ರಾಷ್ಟ್ರಗೀತೆ ಅಧಿಕೃತವಾಗಿ ಘೋಷಣೆಯಾಗಿರಲಿಲ್ಲ. 1911ರಂದು ರವೀಂದ್ರನಾಥ್ ಟ್ಯಾಗೋರ್ ಅವರು ಜನಗಣಮನ ಬರೆದ್ರು ಕೂಡ ಇದು ಅಧಿಕೃತವಾಗಿ ರಾಷ್ಟ್ರಗೀತೆಯಾಗಿ ಸೇರ್ಪಡೆಗೊಂಡಿದ್ದು 1950 ಡಿಸೆಂಬರ್ 24ರಂದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15ರ ಮಧ್ಯರಾತ್ರಿ. ಯಾಕೆ ಮಧ್ಯರಾತ್ರಿ ಅನ್ನೋ ಪ್ರಶ್ನೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಕಾಡ್ತಾ ಇರುತ್ತೆ. ಒಂದು ಕಾರಣ ಮೌಂಟ್ ಬ್ಯಾಟನ್ ಬೇರೆ ದಿನ ಅವಕಾಶ ಮಾಡಿ ಕೊಟ್ಟಿರಲಿಲ್ಲ. ಮತ್ತೊಂದು ಕಾರಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆ ದಿನ ರಾತ್ರಿ ಚಂದ್ರ ಪುಷ್ಯ ನಕ್ಷತ್ರದಲ್ಲಿರ್ತಾನೆ. ಹಾಗಾಗಿ ಅದು ರಾಜನ ಸಂಕೇತವನ್ನು ಕೂಡ ಕೊಡುತ್ತೆ. ಅದೇ ದಿನ ಅದೇ ಮಧ್ಯರಾತ್ರಿ ಎಂದು ಸ್ವತಂತ್ರ ಘೋಷಣೆಯಾದ್ರೆ ಶುಭಗಳಿಗೆ ತರುತ್ತೆ ದೇಶಕ್ಕೆ ಅನ್ನುವಂತಹ ಕಾರಣಕ್ಕೋಸ್ಕರ ಮಧ್ಯರಾತ್ರಿ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಲಾಗುತ್ತೆ. 1947 ಆಗಸ್ಟ್ 15ರಂದು ಇಡೀ ದೇಶ ಸಂಭ್ರಮದಲ್ಲಿ ತೇಲಾಡ್ತಾ ಇತ್ತು. ಕಾರಣ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಪ್ರತಿಯೊಬ್ರು ಕೂಡ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿತ್ತು. ಆದ್ರೆ ಮಹಾತ್ಮ ಗಾಂಧೀಜಿಯವರು ಮಾತ್ರ ಸ್ವತಂತ್ರದ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯವಾಗಿರ್ಲಿಲ್ಲ. ಕಾರಣ ಏನ್ ಗೊತ್ತಾ? ಆಗ ತಾನೇ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡಿತ್ತು. ಕಲ್ಕತ್ತಾ ಭಾಗದಲ್ಲಿ ದೊಡ್ಡ ಸಂಗ್ರಾಮ ಆಗ್ತಾ ಇತ್ತು. ಡಿವೈಡ್ ಯಾಕೆ ಮಾಡಿದ್ರಿ ಅನ್ನುವಂತಹ ಕಾರಣಕ್ಕೆ. ಹಾಗಾಗಿ ಅಲ್ಲಿನ ಜನರನ್ನ ತಮ್ಮ ಉಪವಾಸ ಸತ್ಯಾಗ್ರಹದ ಮೂಲಕ ಮಹಾತ್ಮ ಗಾಂಧೀಜಿಯವರು ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ರು. ಎಲ್ಲಾ ಸ್ವತಂತ್ರ ಸೇನಾನಿಗಳು ದೆಹಲಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರೆ ಮಹಾತ್ಮ ಗಾಂಧೀಜಿಯವರು ಮಾತ್ರ 1947 ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯವಾಗಿರಲಿಲ್ಲ.